ಕಾಯದೊಳು ಗುರುಲಿಂಗ ಜಂಗಮವನು ದಾಯತವನರಿಯಲ್ಕೆ ಸುಲಭು ಪಾಯದಿಂದ ಇದಿರಿಟ್ಟ ಬಾಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನೇ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣು ಶರಣಾರ್ಥಿ ಶಿವಸಾಂಬಜೇ ನಮಃ ಪರಾವತೆ ಶಿವ ಹರ ಹರ ಮಹಾದೇವ್. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರ ಶಿವಯೋಗಿ ಮಹಾರಾಜ್ ಕಿ, ಗುರುಶಾಂತಲಿಂಗ ಶಿವಯೋಗಿ ಮಹಾರಾಜ್ ಕಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಶ್ರದ್ಧೆಯ ಪಂಚಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಪರಮಪೂಜ್ಯರು ತಪೋಧನರು ಆದ ಆರಾಧ್ಯ ಗುರುವರ್ಯರಾದ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ದುದನಿಯ ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಇವತ್ತಿನ ಬಸವರಾಜೇಂದ್ರ ಶಿವಯೋಗಿಗಳ ರಾಚಾರೂಢರ ಶಿವಯೋಗಿಯ ಧರ್ಮಣ್ಣ ಮಹಾರಾಜರ ಪುಣ್ಯತಿಥಿಯ ಅಂಗವಾಗಿ ಮತ್ತು ಸದ್ಯದ ಈ ಮಠದ ಪೀಠಾಧಿಪತಿಗಳಾಗಿರುವ ಶಿವಬಸವರಾಜೇಂದ್ರ ಸ್ವಾಮಿಗಳ ಷಷ್ಠಬ್ದಿ ಪೂರ್ತಿ ಸಮಾರಂಭದ ಈ ಪಾವನ ಸಾನ್ನಿಧ್ಯದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ಆಗಮಿಸಿ ನಮ್ಮೆಲ್ಲರಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿ ಆಶೀರ್ವದಿಸಿರುವ ಉಪ್ಪಿನಬೆಟಗೇರಿಯ ಪರಮಪೂಜ್ಯರಲ್ಲಿ, ಮುಂಡ್ರಗಿಯ ಪರಮಪೂಜ್ಯರಲ್ಲಿ, ಘಟಪ್ರಭಾದ ಪರಮಪೂಜ್ಯರಲ್ಲಿ, ಕನಕಗಿರಿಯ ಪರಮಪೂಜ್ಯರಲ್ಲಿ, ಮಾದನಗಿ ಹಿಪ್ಪರಿಗೆಯ ಪರಮಪೂಜ್ಯರಲ್ಲಿ, ಅಮಿನಗಡದ ಅಪ್ಪಗಳ ಪರಮಪೂಜ್ಯರ ಪಾದ ಸನ್ನಿಧಿಗೆ ಮತ್ತು ಗಡಿಗೌಡಗಾವದ ಅಪ್ಪಗಳ ಚರಣ ಸನ್ನಿಧಿಗೆ, ಎದ್ದಲದಡ್ಡಿಯ ಅಪ್ಪಗಳ ಚರಣ ಸನ್ನಿಧಿಗೆ ಮತ್ತು ಗುಳೇದುಗುಡ್ಡದ ಅಪ್ಪಗಳ ಚರಣ ಸನ್ನಿಧಿಗೆ ಮತ್ತು ಕನಕಗಿರಿಯ ಪರಮಪೂಜ್ಯರ ಚರಣ ಸನ್ನಿಧಿಗೆ, ಜಂಬಗಿಯ ಪರಮಪೂಜ್ಯರ ಚರಣ ಸನ್ನಿಧಿಗೆ, ಶಿವಪೂರಿನ ಪರಮಪೂಜ್ಯರ ಚರಣ ಸನ್ನಿಧಿಗೆ ಮತ್ತು ದುದನಿಯ ಪರಮಪೂಜ್ಯರ ಚರಣ ಸನ್ನಿಧಿಗೆ, ಇಂಚಿಗೇರಿಯ ಪರಮಪೂಜ್ಯರ ಚರಣ ಸನ್ನಿಧಿಗೆ, ಅಗರಕೇಡದ ಪರಮಪೂಜ್ಯರ ಚರಣ ಸನ್ನಿಧಿಗೆ, ಎದ್ದಲದಡ್ಡಿಯ ಪರಮಪೂಜ್ಯರ ಚರಣ ಸನ್ನಿಧಿಗೆ, ರೋಡ್ಗಿಯ ಪರಮಪೂಜ್ಯರ ಚರಣ ಸನ್ನಿಧಿಗೆ, ಪ್ರಭುದೇವರಲ್ಲಿ ಮತ್ತು ನಮ್ಮ ಪೂಜ್ಯ ದೇವರುಗಳಲ್ಲಿ ಮತ್ತು ಇನ್ನು ಉಳಿದಿರುವಂಥ ಎಲ್ಲ ಶಾಸ್ತ್ರಗಳವರಲ್ಲಿ ಮತ್ತು ನಮ್ಮ ಹಾವೇರಿಯ ಆತ್ಮೀಯ ರೋಗಿಯ ಅಮ್ಮನವರಲ್ಲಿ ಹಾಗೂ ನಮ್ಮ ಪೂಜ್ಯ ಮಾತೋಶ್ರೀಯವರಾದ ಸಿರವಾಳದ ಅಮ್ಮನವರಲ್ಲಿ ಹಾಗೂ ಹಾವೇರಿಯ ಆತ್ಮೀಯ ಪೂಜ್ಯರಾಗಿರುವಂಥ ಶಾಸ್ತ್ರಿಗಳಲ್ಲಿ ಹಾಗೂ ಎಲ್ಲ ನಮ್ಮ ಶಂಗಯ್ಯ ಶಾಸ್ತ್ರಿಗಳಲ್ಲಿ, ಮಲ್ಲಯ್ಯ ಶಾಸ್ತ್ರಿಗಳಲ್ಲಿ, ನಮ್ಮ ಬಸಯ್ಯನವರಲ್ಲಿ, ಅವರ ಅಣ್ಣನಾಗಿರುವಂಥ ಶಾಸ್ತ್ರಿಗಳಲ್ಲಿ ಹಾಗೂ ನಮ್ಮ ಗವಾಯಿಗಳವರಲ್ಲಿ, ತಬ್ಬಲಜಿಯವರಲ್ಲಿ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿಯ ಮಹೋದಯರಲ್ಲಿ ಹಾಗೂ ಇವತ್ತಿನ ಈ ಉಡಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪಾರ್ವತಿಯ ಸ್ವರೂಪದಲ್ಲಿರುವ ಮಾತೆಯರಲ್ಲಿ ಮತ್ತು ಖೇಡ್ಗಿಯ ಎಲ್ಲ ಶರಣರಲ್ಲಿ, ಶರಣಿಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ, ಪರವೂರಿನಿಂದ ಆಗಮಿಸಿರುವ ಎಲ್ಲ ಬುಯ್ಯಾರ, ಕೌಟಗಿ,
ಹಾಗೂ ಕರ್ಜಗಿ, ಸಿಯೂರ, ಕುಡಿಗನೂರ, ಬೋರುಟಿ, ಸೊಲ್ಲಾಪುರ, ಅಕ್ಕಲಕೋಟ, ಬೇನೂರ ಹಾಗೂ ಅಗರಕೇಡ, ಗುಬ್ಬೇವಾಡ ಮತ್ತು ಸಿರುಗೂರ, ದುದನಿ ಹಾಗೂ ಅಕ್ಕಲಕೋಟ, ಆಮೇಲೆ ಗುಲ್ಬರ್ಗ, ಇನ್ನೂ ಅನೇಕ ಗ್ರಾಮಗಳಿಂದ ಮಾಷಾಳ, ಅಫ್ಜಲ್ಪುರ, ಹೀಗೆ ಇನ್ನೂ ಅನೇಕ ಗ್ರಾಮಗಳಿಂದ ಉಡಚಾಣ, ರೋಡ್ಗಿ, ಸಾತಲಗಾಂವ, ಲಾಳಸಂಗಿ ಹಾಗೂ ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಸದ್ಭಕ್ತರಲ್ಲಿ ಶರಣಾರ್ಥಿಗಳು, ಮಹಾದಾನಿಗಳಾಗಿರ್ತಕ್ಕಂಥ ಎಲ್ಲ ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿರುವಂಥ ಎಲ್ಲ ದಾನಿಗಳಲ್ಲಿ ಇವತ್ತಿನ ಈ ದಾಸೋಗ ಮಾಡಿರುವಂಥ ನಮ್ಮ ಶಿವಾನಂದ ಮೊಸಳಿಯವರಲ್ಲಿ, ನಮ್ಮ ಯುವಕರಿಗೆ ಟೀ ಶರ್ಟ್ ಕೊಟ್ಟಿರುವಂಥ ನಮ್ಮ ಮಂಜುನಾಥ ಮೊಸಳಿಯವರಲ್ಲಿ ಹಾಗೂ ಇನ್ನೂ ಅನೇಕ ದಾನಿಗಳು ದಾನ ಮಾಡಿರಿ. ಅಂಥ ಎಲ್ಲ ದಾನಿಗಳಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಇವತ್ತಿನ ಈ ಸಭೆ ಇದನ್ನು ನೋಡಿದ್ರೆ ಇಷ್ಟು ಆನಂದ ಅನ್ಸಾಕತೈತಿ. ಇದು ಎಷ್ಟು ಆನಂದ ಅನ್ಸಾಕತೈತಿ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಮಾತು ಹೊರಗೆ ಬರಲಾರ್ದಷ್ಟು ಆನಂದ ನಮಗಾಗೈತಿ. ಇದು ನಿಜಕ್ಕೂ ಕೂಡ ಇಲ್ಲಿ ನಾನು ಕೂತಿದ್ದಲ್ಲ, ಯಾರೋ ಖಡ್ಗಿ ಸ್ವಾಮಿ ಕೂತಿದ್ದಲ್ಲ, ಇದು ಬಸವಾದಿ ಪ್ರಮಥರ ರಚಿಸಿರುವಂಥ ಈ ಶೂನ್ಯಪೀಠ. ಈ ಶೂನ್ಯಪೀಠದೊಳಗ ಯಾರು ಕೂತಾರಂತ ಕೇಳಿದ್ರೆ ಅಲ್ಲಮ ಪ್ರಭುದೇವರು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಕೂತಾರ. ಬೆಳಗಿನ ಜಾವದಿಂದ ತಾವೆಲ್ಲ ಆನಂದದಿಂದ ಅಗದಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ರಿ. ಅದು ನೋಡುದು ಆನಂದ ಅನಿಸಿತ್ತು. ಈ ಕಾರ್ಯಕ್ರಮ ಮಾಡಬೇಕು, ಷಷ್ಠಬ್ದಿ ಸಮಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಅಜ್ಜವರು, ಉಪ್ಪಿನ ಬೆಟಗೇರಿ ಅಜ್ಜವರು, ನಮ್ಮ ಗಡಿಗಡು ಅಜ್ಜವರು, ನಮ್ಮ ಅಮ್ಮಿನಗಡದ ಅಪ್ಪವರು, ನಮ್ಮ ಘಟಪ್ರಭಾ ಅಪ್ಪವರು, ಕನಕಗಿರಿ ಅಪ್ಪವರು ತೀರ್ಮಾನ ತೊಗೊಂಡಿದ್ದು, ಏ ಅಜ್ಜ ನಿಂದು ಷಷ್ಠಬ್ದಿ ಸಮಾರಂಭ ಮಾಡೋಣ ಅಂತ. ನಂದು ಬ್ಯಾಡ್ರಿ ಬುದ್ಧಿ ಅಂತ. ಯವ್ವ ನೀವು ಮಾತಾಡ್ತೀರ ನಾ ಮಾತಾಡ್ಲೆ? ಈ ಕಾರ್ಯಕ್ರಮ ಒಂದು ಒಳ್ಳೆಯ ದೊಡ್ಡ ಉತ್ತಮವಾಗಿರುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರೆಲ್ಲ ತೀರ್ಮಾನ ತೊಗೊಂಡ್ರು. ನಾನಂದೆ ಬ್ಯಾಡ್ರಿ ಬುದ್ಧಿ ಬ್ಯಾಡ್ರಿ ಅಂತಂದಾಗ ಅವರೆಲ್ಲ ಲೆಕ್ಕ ಹಾಕಿದ್ರು. ಅಜ್ಜವರು ಲಿಂಗೈಕ್ಯರಾಗಿ ಎಷ್ಟು ವರ್ಷ ಆಯ್ತು? ಅಜ್ಜವರು ಲಿಂಗೈಕ್ಯರಾಗಿ 60 ವರ್ಷ ಆಯ್ತು. ಹಾಗಾದ್ರೆ ನಿಮಗೆ ಎಷ್ಟಾಯ್ತು? ನಾನು ಇಸ್ವಿ ಕೊಟ್ಟೆ. ಇಷ್ಟನೇ ಇಸ್ವಿಯೊಳಗೆ ನಂದು ಜನನಾಗೈತಿ ಅಂತಂದಾಗ ಅಜ್ಜವ್ರಂದ್ರು, ಗುಡ್ಡದ ಮುತ್ತಿಯವ್ರು ಲಿಂಗೈಕ್ಯರಾಗಿದ್ದು ಅವಾಗೇ, ನೀವು ಹುಟ್ಟಿದ್ದು ಅವಾಗೇ, ಇದನ್ನು ಮಾಡೇ ತೀರಬೇಕು ಅಂತ ತೀರ್ಮಾನ ಮಾಡಿದ್ರು. ನಂದು ಬ್ಯಾಡ್ರಿ ಬುದ್ಧಿ, ನಮ್ಮೆಲ್ಲ ಹಳ್ಳಿ ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಾಗ ದೊಡ್ಡ ಕಾರ್ಯಕ್ರಮ ಆಗೋದು ಅಷ್ಟು ಸರಳ ಅನಿಸಲ್ಲ ಅಂತ ನಾನು ಅಂದೆ. ಆದರೂ ಕೂಡ ಅಜ್ಜವರು ಬಿಡಲಿಲ್ಲ. ಊರಿಗೆ ಬಂದು ಸಾಧಾರಣ ಮೀಟಿಂಗ್ ಮೇಲೆ ಮೀಟಿಂಗ್, ಎಲ್ಲ ಊರವರು ಹೆಣ್ಮಕ್ಳನ್ನ, ಗಂಡ್ಮಕ್ಳನ್ನ, ಸಣ್ಣವ್ರನ್ನ, ದೊಡ್ಡವ್ರನ್ನ ಎಲ್ಲರನ್ನ ಬರಮಾಡಿಕೊಂಡು ಮೀಟಿಂಗ್ ತಗೊಂಡು ಎಲ್ಲ ಭಕ್ತರ ಮನಸ್ಸನ್ನು ಒಲಿಸಿದ್ರು. ನಿಜಕ್ಕೂ ಕೂಡ ಆ ಮೀಟಿಂಗ ಭಾಳ ದೊಡ್ಡ ಪ್ರಮಾಣದೊಳಗೆ ಮೀಟಿಂಗ್ ಆಯಿತು. ಊರವ್ರ ಮೀಟಿಂಗ್ ಆದ ಮೇಲೆ ಪುನಃ ಮತ್ತೆ ಎಲ್ಲ ಸಾಧಾರಣ 20-25 ಹಳ್ಳಿಗೆ ಸದ್ಭಕ್ತರನ್ನ ಕರೆದು ನನ್ನ ಹೇಳಿದ್ರು, ನೀವು ಅವ್ರನ್ನ ಹೋಗಿ ಅವ್ರಿಗೆ ಹೇಳಿ ಬರ್ರಿ ಮೀಟಿಂಗ್ ಅದತ್ತ. ಎದ್ರ ಮೀಟಿಂಗ್ರ ಬುದ್ಧಿ ಏನು ಅಂತ ನಾನು ಹೇಳಿದೆ. ನೀವು ಹೋಗಿ ಬರ್ರಿ ಅಂತ ಹೇಳೋದು ಅಷ್ಟೇ ನಿಮ್ಮ ಕೆಲಸ ಅಂದರು. ನಾನಷ್ಟು ಹಳ್ಳಿಗೂ ಹೋಗಿ ಇಂಥ ದಿನ ಮೀಟಿಂಗ್ ಐತಂತಪ್ಪ, ಬರ್ಬೇಕ್ರಿಪ್ಪ ನೀವೆಲ್ಲ ಮೀಟಿಂಗಕ್ಕೆ ಬರಬೇಕು ಅಂಥೇಳಿ ಅಂದಾಗ ನಿಜಕ್ಕೂ ಕೂಡ ಎಷ್ಟು ಆನಂದ ಅನ್ನಿಸ್ತವಾಗ
ಆ ಮೀಟಿಂಗಿಗೆ ಸಾಧಾರಣ ಒಂದು 4-5 ಸಾವಿರ ಜನ ಬಂದಿತ್ತು. 4-5 ಸಾವಿರ ಜನ ಎಲ್ಲ ಸುತ್ತ ಹಳ್ಳಿಯವರು ಎಲ್ಲರೂ ಬಂದು ಮೀಟಿಂಗದೊಳಗೆ ಪಾಲ್ಗೊಂಡು ಹೀಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಎಲ್ಲರೂ ಕೂಡ ಮಾಡೋಣ್ರಿ ಅಪ್ಪವ್ರ ಅಂತ ಹೇಳಿ ಎಲ್ಲರೂ ತೃಪ್ತಿಯನ್ನು ವ್ಯಕ್ತಪಡಿಸಿ ಆ ತೃಪ್ತಿ ಫಲವೇ ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಅವ್ರದೇ ಒಂದು ಪ್ರೇರಣೆ. ಅದರ ಜೊತೆಗೆ ಅದನ್ನು ಪ್ರೇರಣೆ ಆದ ಮೇಲೆ ಹೇಗ್ಯಾಗ ಮಾಡಬೇಕು ಅಂತ ವಿಚಾರ ಮಾಡೋದ್ರೊಳಗೆ ನಂದೊಂದು ಬಹುದಿನದ ಬೇಡಿಕೆ ಇತ್ತು. ಸಾಧಾರಣ ನಾನು 30 ವರ್ಷದಿಂದ ನನ್ನ ಮನುಷ್ಯನೊಳಗೆ ಹುದುಗಿ ಇಟ್ಟುಕೊಂಡಿರ್ತಕ್ಕಂಥದ್ದು ಏನಂದ್ರೆ ಬಸವ ಪುರಾಣ ಮಾಡಬೇಕು, ಬಸವಣ್ಣನವ್ರ ಪುರಾಣ ಮಾಡಬೇಕು, ನಮ್ಮ ಭಾಗದ ಜನರಿಗೆಲ್ಲ ಒಳ್ಳೆಯದನ್ನು ಬಯಸಬೇಕು ಅಂತ ನಾನು 35 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ. ಅದು ಕಾಲ ಇವತ್ತು ಕೂಡಿ ಬಂದದ. ಅದರ ಜೊತೆಗೆ ಸಂಚಾರಿಯ ಬಸವ ಪುರಾಣವನ್ನು ಮಾಡಬೇಕು ಅಂತ ಮನುಷ್ಯನೊಳಗೆ ಅಂದ್ಕೊಂಡಿದ್ದೆ. ಅದು ಭಾಳ ದೊಡ್ಡ ಖರ್ಚದ, ಭಾಳ ಜವಾಬ್ದಾರಿ ಅದಂತ ತಿಳ್ಕೊಂಡು ನಾನು ಹಾಗಾಗಿ ಅದನ್ನು ಒಳಗೆ ಬಚ್ಚಿಟ್ಟುಕೊಂಡು ಬಂದೆ. ಅಪ್ಪ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ನಾನು ಏನು ಸಂಕಲ್ಪ ಮಾಡೀನಿ ಇಲ್ಲಿ ತನ ನನ್ನ ಸಂಕಲ್ಪ ಯಾವುದೂ ಫೇಲ್ ಹೋಗಿಲ್ಲ. ಇದು ಒಂದೇ ಅಲ್ಲ, ಯಾವ ಸಂಕಲ್ಪನೂ ಕೂಡ ನಾನು ಏನು ಈ ಮಠದೊಳಗೆ ನಿತ್ಯ ಮಾಡೀನಿ ಎಲ್ಲ ಸಂಕಲ್ಪವೂ ಕೂಡ ಅದು ಸಿದ್ಧಿಯಾಗಿದೆ. ಎಲ್ಲ 25 ಹಳ್ಳಿಯೊಳಗೆ ಏನು ಸ್ವಾಗತ ಮಾಡಿದ್ರು ಅಂತ ಕೇಳಿದ್ರೆ ಅಬ್ಬ ಏನು ಆ ಸ್ವರ್ಗಲೋಕವೇ ಧರಿಗಿಳಿಸಿ ಬಿಟ್ಟಿದ್ರು. ಎಲ್ಲ 25 ಹಳ್ಳಿ, ಒಂದೊಂದು ಹಳ್ಳಿಯೊಳಗೆ ಒಂದೊಂದು ಥರದ ಉತ್ಸವ, ಮೆರವಣಿಗೆ, ಆನಂದ ನೋಡಬೇಕದು. ಆ ಆನಂದದೊಳಗೆ ಎಲ್ಲ ಏನು ನಾವೇ ಕೊಚ್ಕೊಂಡು ಹೋಗ್ತೇವೆ ನಾ ಭಕ್ತಿ ರಸದೊಳಗೆ ಅನ್ನುವಂಗ ಅಷ್ಟು ಭಕ್ತಿ, ಅಷ್ಟು ಶ್ರದ್ಧಾ, ಅಷ್ಟು ವಿಶ್ವಾಸ ತಾವೆಲ್ಲ ತೋರಿದ್ರಿ. ನಾನು ನಿಮ್ಮ ಊರಿಗೆ ಬಂದಿದ್ದದಕ್ಕಂದ್ರೆ ನಾನು ರೊಕ್ಕ ಬೇಡಕ್ಕೆ ಬರಲಿಲ್ಲ, ರೂಪಾಯಿ ಬೇಡಕ್ಕೆ ಬರಲಿಲ್ಲ, ಆಸ್ತಿ ಬೇಡಕ್ಕೆ ಬರಲಿಲ್ಲ. ಚಟಗಳ ಭಿಕ್ಷೆಗಾಗಿ ಜೋಳಿಗೆಯನ್ನು ಹಿಡ್ಕೊಂಡು ನಿಮ್ಮ ಊರಿಗೆ ಬಂದೆ ನಾನು. ಸಂಕಲ್ಪ ಮಾಡ್ರಿ. ಆ ಸಂಕಲ್ಪ ಸಿದ್ಧಿ ಎಂದೂ ಯಾವ ಕಾಲಕ್ಕೂ ಅದು ಹುಸಿ ಹೋಗಲ್ಲ. ಹುಸಿ ಹೋಗಿದ ಇತಿಹಾಸ ಇಲ್ಲ. ಸಂಕಲ್ಪ ಮಾಡಬೇಕಷ್ಟೆ. ಹಾಗೆ ಒಂದೊಂದು ಹಳ್ಳಿಯೊಳಗೆ ಭಾಳಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿದ್ರಿ. ನಾನು ಬೆಳೆದಿರ್ತಕ್ಕಂಥ ಮಠ, ನಾನು ಅಧ್ಯಯನವನ್ನು ಮಾಡಿರುವಂಥ ಮಠ, ನಮ್ಮ ಗುರುಗಳಾಗಿರ್ತಕ್ಕಂಥ ಹಿಂದಿನ ಜಡೆ ಶಾಂತಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನ, ಹೊಸಮಠದ ಶೋಭಸು ಸ್ವಾಮಿಗಳಂತ ನಾನು ಅಭ್ಯಾಸ ಮಾಡುವ ಕಾಲಕ್ಕೆ ಆ ಪೂಜ್ಯನ ಮಾರ್ಗದರ್ಶನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಯ ಅಂತಃಕರಣದ ಆಶೀರ್ವಾದ. ನಾನು ಬಹಳ ದೊಡ್ಡ ಸ್ವಾಮಿಗಳ ಸೇವೆಯನ್ನು ಮಾಡೀನಿ. ಆ ಸೇವೆಯ ಪ್ರತಿಫಲ ನಮ್ಮ ಮಾತೋಶ್ರೀ ತಾಯಿಯವರಾಗಿರ್ತಕ್ಕಂಥ ಶಿರವಾಳದ ಅಮ್ಮನವರ ಆಶೀರ್ವಾದ. ಆ ಆಶೀರ್ವಾದದ ಫಲ ಇವತ್ತೆಲ್ಲ ನಿಮ್ಮ ಸದ್ಭಕ್ತರನ್ನ ಸೇವೆ ಮಾಡುವಂಥ ಭಾಗ್ಯ ಅದು ಕಲ್ಪಿಸಿಕೊಟ್ಟಿದೆ. ನಾನೇನೋ ದೊಡ್ಡ ಶ್ರೀಮಂತ ಮನೆಯಿಂದ ಬಂದವನಲ್ಲ. ನಾನು 7ನೇ ಸ್ವಾಮಿ ನನ್ನ ಮನೆತನದೊಳಗೆ. 6 ಮಂದಿ ಸ್ವಾಮಿಗಳೆಲ್ಲ ದುದನಿ ಮಠಕ್ಕೆ ಆದರವರೆಲ್ಲ. ನಮ್ಮ ಮನೆತನದ ಪರಂಪರೆಯಲ್ಲಿ ಸಾಧಾರಣ 6 ಮಂದಿ ಸ್ವಾಮಿಗಳು ಹಾಕ್ಕೊಂತ ಬಂದರು. ನಾನು 7ನೇ ಸ್ವಾಮಿ. ನಾನು ಸೇವೆ ಮಾಡುವಂಥ ಏನು ಕೆಲಸದ ಆ ಕೆಲಸ ಇಲ್ಲಿ ಭೀಮಾ ನದಿಯ ದಂಡೆಯ ಮೇಲೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ನಿಮ್ಮೆಲ್ಲರ ಸೇವಾ ಮಾಡುವಂಥ ಭಾಗ್ಯ ನನಗಿಲ್ಲಿಗೆ ಕಲ್ಪಿಸಿಕೊಟ್ಟದೆ.
ಪೂಜ್ಯರ ಅಂತಃಕರಣ ಆಶೀರ್ವಾದ, ನಮ್ಮೆಲ್ಲ ಪೂಜ್ಯ ಗೆಳೆಯರ ಆಶೀರ್ವಾದ ಬಹಳ ದೊಡ್ಡದು. ಅವ್ರದ ಎಷ್ಟು ವರ್ಣನೆ ಮಾಡಿದ್ರೂ ಕೂಡ ಸಾಲದು. ಈ 21 ದಿನದ ಪರ್ಯಂತರವಾಗಿ ನಮ್ಮ ಕೂಡ ಗಡಿಗೌಡಗಾವದ ಅಪ್ಪವರು ಸಂಚಾರಿ ಬಸವ ಪುರಾಣ ಮಾಡಬೇಕು ಅಂತ ನಾನು ಅವ್ರಿಗೆ ಕೇಳಿಕೊಂಡಾಗ, ಸಂಚಾರಿ ಬಸವ ಪುರಾಣ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ, ಹೇಗೆ ಮಾಡುವುದು ಅಂತ ಗೊತ್ತಿರಲಿಲ್ಲ. ಅಂತಂದ್ರೇನು, ಅವರು ಕೂತಲ್ಲೇ ಪುರಾಣ ಹೇಳ್ತಕ್ಕಂಥವ್ರು, ಸಾಯಂಕಾಲ ಅಷ್ಟೇ. ಇದು ತಿರುಗಾಡಿ ಪುರಾಣ ಹೇಳುವುದು ಅವರ ಇತಿಹಾಸದೊಳಗೆ ಇದೇ ಮೊದಲೇದ್ದು. ಬಹಳ ತ್ರಾಸಾಗ್ತದೆ, ಕಷ್ಟ ಆಗ್ತದೆ, ನೋವಾಗ್ತದಂತ ಹೇಳಿ ಅವರಿಗೆ ಅಂದ್ಕೊಂಡೆ. ಆದರೂ ಕೂಡ ಅವರು ಮಾಡೋಣ ಪ್ರೋತ್ಸಾಹವನ್ನು ತಟ್ಟಿ ನನ್ನ ಕೂಡ ಹಳ್ಳಿಗೆ ಬಂದು ಆ ಸಂಚಾರಿಯ ಬಸವ ಪುರಾಣವನ್ನು ನೆರವೇರಿಸಿಕೊಟ್ರು. ಅದಕ್ಕೆ ಬೆಂಬಲವಾಗಿ ನಮ್ಮ ಶಿವಪೂರಿನ ಅಪ್ಪಗಳು ಪ್ರತಿಯೊಂದು ಕೆಲಸವನ್ನು ನಾನೇನೂ ಜವಾಬ್ದಾರಿ ತೊಗೊಳ್ಳಿಲ್ಲ. ನಾನು ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರ್ತಕ್ಕಂಥವರು ನಮ್ಮ ಶಿವಪೂರಿನ ಅಪ್ಪಗಳು, ನಮ್ಮ ಹಿಂಚಗೇರಿ ಅಪ್ಪಗಳು, ನಮ್ಮ ಅಗರಕೇಡದ ಅಪ್ಪಗಳು. ಬಹಳಷ್ಟು ಅವರೆಲ್ಲ ನಿಂತುಕೊಂಡು ಯಾವ ಊರಿಗೆ ಯಾವಾಗ ಹೋಗಬೇಕು, ಆ ಭಕ್ತರನ್ನ ಹೆಂಗೆ ಸಂಪರ್ಕ ಮಾಡಬೇಕು, ಅವರ ಮನಸ್ಸನ್ನು ಹೇಗೆ ಒಲಿಸಬೇಕು, ಅದನ್ನೆಲ್ಲ ನಮ್ಮ ಶಿವಪೂರಿನ ಅಪ್ಪಗಳು ಅದನ್ನೆಲ್ಲ ಕೆಲಸವನ್ನು ನಿರ್ವಹಿಸಿಕೊಟ್ರು. ಅವರಿಗೆ ನಾನು ಯಾವಾಗಲೂ ಕೂಡ ಚಿರಋಣಿ. ಅವರು ನಮ್ಮ ಶಿಷ್ಯರು. ನಾವೇ ಅಧಿಕಾರವನ್ನು ದಯಪಾಲಿಸಿದ್ದು. ಅದರ ಜೊತೆಗೆ ನಮ್ಮ ಅಗರಕೇಡದ ಅಪ್ಪಗಳು ಕೂಡ ಇಲ್ಲೇ ಇದ್ದುಕೊಂಡು ಅವರು ನಮ್ಮ ಅಧಿಕಾರವನ್ನು ನಮ್ಮಿಂದ ಪಡೆದುಕೊಂಡಂಥ ಪೂಜ್ಯರವರು. ಅವರು ಈ ಕಾರ್ಯಕ್ರಮದೊಳಗೆ ಬಹಳಷ್ಟು ಸೇವೆಯನ್ನು ಮಾಡಿದ್ರು. ಅದರ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ಇಂಚಗೇರಿ ಅಪ್ಪಗಳು ಅವರು ಇದೇ ಮಠದೊಳಗೆ ಇದ್ದುಕೊಂಡು ಸಾಧಾರಣ 3ನೇ ಕ್ಲಾಸಿಗೆ ಬಂದವರು 7-8 ವರ್ಷ ಅವರಿಲ್ಲೇ ಇದ್ದುಕೊಂಡು ಅಭ್ಯಾಸ ಮಾಡಿಕೊಂಡು ಅವರ ಘನತೆ, ಗೌರವ, ಅವರ ಆದರ್ಶಗಳನ್ನು ನೋಡಿಕೊಂಡು ಇವರೊಬ್ಬರು ಸ್ವಾಮಿಗಳಾಗ್ತಾರೆ ಅಂತ ತಿಳ್ಕೊಂಡು ಶಿವಯೋಗ ಮಂದಿರಕ್ಕೆ ಒಯ್ದು ಅವ್ರನ್ನೊಬ್ಬರು ಸ್ವಾಮಿ ಮಾಡಿದೆ. ಅದರ ಜೊತೆಗೆ ನಮ್ಮಲ್ಲ ಇಲ್ಲೇ ಇರ್ತಕ್ಕಂಥ ನಮ್ಮ ಸಂಗಯ್ಯ ಬೋರುಟಿ ಇವತ್ತು ಬೆಳಗಿನ ಜಾವದೊಳಗೆ ನಡೀತಕ್ಕಂಥ ಕಾರ್ಯಕ್ರಮದೊಳಗೆ ನಮ್ಮ ಸಂಗಯ್ಯ ಶಾಸ್ತ್ರಿಗಳ ಬೋರುಟಿಯವರು ಏನು ಅದ್ಭುತವಾಗಿ ಸೇವೆಯನ್ನು ಮಾಡಿದ್ರು, ಆ ಮಂತ್ರಘೋಷವನ್ನು ಮಾಡಿದ್ರು. ಅದು ನಾವು ಕಲಿಸಿಕೊಟ್ಟಿರ್ತಕ್ಕಂಥದ್ದು. ನಮ್ಮ ಮಲ್ಲಯ್ಯ ಸ್ವಾಮಿಗೂ ಕೂಡ ನಾವು ಮಾರ್ಗದರ್ಶನವನ್ನು ಮಾಡಿ ಮಂತ್ರವನ್ನು ಕಲಿಸಿಕೊಟ್ಟಿದ್ದು. ಅವ್ರನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಅನ್ನಿಸ್ತದೆ, ಎಷ್ಟರ ಮಟ್ಟಿಗೆ ಇವರೆಲ್ಲ ಬೆಳೆದರು ಅಂತ. ಅದರ ಜೊತೆಗೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಈ 21 ದಿನದ ಪರ್ಯಂತರವಾಗಿ ಇಲ್ಲಿ ಏನು ಕಾರ್ಯಕ್ರಮ ನಡೀತು ಬಸವ ಪುರಾಣ, ನಿಜಕ್ಕೂ ಕೂಡ ಬಹಳ ದೊಡ್ಡದು. ನಮ್ಮ ಪರಮ ಪೂಜ್ಯನಾಗಿರ್ತಕ್ಕಂಥ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರು ಏನು ತತ್ವ, ಸಾಹಿತ್ಯ, ಸಿದ್ಧಾಂತ, ಸರಳತೆ, ಅವರ ಬಾಯಿಂದ ಬರ್ತಕ್ಕಂಥ ಒಂದೊಂದು ಶಬ್ದಗಳು ಕೂಡ ಅದು ಪರಮಾತ್ಮನ ಶಬ್ದವಾಗಿತ್ತು. ಎಂಥ ಶಬ್ದ, ಎಷ್ಟು ಆನಂದ, ಎಷ್ಟು ಪ್ರೀತಿಯಿಂದ ಹೇಳ್ತಿದ್ರು ಅಂದರೆ ಆ ಭಾವನೆಯನ್ನು ಹೇಳುವಂಥ ಭಾವನೆಯನ್ನು ತಾವು ಅದರೊಳಗೆ ಇಳಿದು ನಮ್ಮನ್ನು ಮಂತ್ರಮುಕ್ತನಾಗಿ ಮಾಡಿ ನಮ್ಮನ್ನು ಬಸವ ಪುರಾಣವನ್ನು ಹೀಗೆ ಅನ್ನತಕ್ಕಂಥದ್ದು ಹೇಳಿ ನಮ್ಮನ್ನು ಉದ್ಧಾರ ಮಾಡ್ಯಾರಲ್ಲ. ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ನಾನು ಶಿರಸಾಷ್ಟಾಂಗವನ್ನು ಪ್ರಣಾಮಗೈತೀನಿ.
ಪೂಜ್ಯರು ಆಗಾಗ ನಮಗೆ ಉಪದೇಶವನ್ನು ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂಥೇಳಿ. ಅದರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮ ಹೇಗೆ ಮಾಡೋಣ, ಒಬ್ಬರು ಹಿರಿಯರು ಬೇಕಲ್ಲ. ಯಾಕಂದರೆ ಹಿರಿಯರಿಲ್ಲದ ಮನ ಎಲ್ಲ, ಗುರು ಇಲ್ಲದ ಮಠ ಅಲ್ಲ ಅಂತ. ಹಾಗ ಇದಕ್ಕೊಬ್ಬರು ಹಿರಿಯರು ಬೇಕಂತ ತಿಳ್ಕೊಂಡು ನಾವು ನಮ್ಮವರೇ ಆಗಿರ್ತಕ್ಕಂಥ ಅಮ್ಮಿನಗಡದಪ್ಪ ಅವರು ಇಲ್ಲೇ ಇದ್ದೋದವರು, ಪರಮ ಪೂಜ್ಯರು, ಅವ್ರನ್ನ ಕೇಳಿಕೊಂಡೆವು, ಅಪ್ಪಗಳ ಇದರ ಜವಾಬ್ದಾರಿ ನಿಮಗೆ, ನೀವು ಗೌರವ ಅಧ್ಯಕ್ಷರಾಗಬೇಕು ಅಂತ. ಅವರು ಮತ್ತೊಬ್ಬರನ್ನ ಯಾರನ್ನ ಮಾಡೋಣಂದ್ರು. ನಾವು ಯಾರ ಮ್ಯಾಗೂ ಇಷ್ಟಪಡಲ್ರಿ ಬುದ್ಧಿ, ತಾವು ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಬೇಕು ಅಂತ ಪೂಜ್ಯರು ಆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಪೂಜ್ಯರ ಮಾರ್ಗದರ್ಶನದೊಳಗಿಂತ ಕಾರ್ಯಕ್ರಮ ಆಯ್ತು. ಅದರ ಜೊತೆಗೆ ಇನ್ನು ಖೇಡಗಿ ಗ್ರಾಮದ ಸದ್ಭಕ್ತರು ಅವ್ರನ್ನ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಸಾಲದು. ಯಾವ ಶಬ್ದಗಳಿಂದ ಅವ್ರನ್ನ ಸ್ತುತಿ ಮಾಡಿದರೂ ಕೂಡ ಅದು ಸಾಲದು. ಯಾಕಂತ ಕೇಳಿದ್ರೆ, ನನ್ನ ಗುರುಗಳು ನನ್ನ ಪಟ್ಟಾಧಿಕಾರದೊಳಗೆ ಜೋಳಿಗೆ ಕೊಟ್ಟಿದ್ರು. 35 ವರ್ಷದ ಹಿಂದೆ ನಾನು ಜೋಳಿಗೆ ಹಿಡಿದಿದ್ದೆ. ತದನಂತರ ಜೋಳಿಗೆ ಹಿಡಿದಿದ್ದು ನನ್ನ 35 ವರ್ಷದೊಳಗೆ ನನಗೆ ಗೊತ್ತೇ ಇರಲಿಲ್ಲ. ಜೋಳಿಗೆ ನಾನು ಹಿಡಿಲಿಲ್ಲ, ಹಿಡಿಯುವಂಥ ಪ್ರಸಂಗ ಗುಡ್ಡದ ಮುತ್ಯ ನನಗೆ ತರಲೇ ಇಲ್ಲ. ಇದೇನೋ ಒಂದು ಕಾರ್ಯಕ್ರಮ ಮಾಡಬೇಕು, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗ್ತದೆ, ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡಿದೆ. ವಿಚಾರ ಮಾಡಿದಾಗ ಒಂದು ಹೊಳೆದಿದ್ದು ನನಗೇನು ಅಂತ ಕೇಳಿದ್ರೆ, ಗುಡ್ಡದ ಮುತ್ಯ ತಪಸ್ಸು ಮಾಡಿ ಆ ಶಕ್ತಿಯನ್ನು ಇದೇ ಮಠದೊಳಗೆ ಇಟ್ಟು ನನ್ನ ಆಶೀರ್ವದಿಸಿದ್ದ ಖರೆ ಆಗಿತ್ತು ಅಂತಂದ್ರೆ ಇದರೊಳಗೆ ಧುಮುಕಬೇಕು. ನೋಡೋಣ, ಇಲ್ಲಿವರೆಗೆ 35 ವರ್ಷದಿಂದ ನಾನು ಸೇವಾ ಮಾಡ್ಕೊತ ಬಂದೀನಿ, ಯಾರಿಗೂ ₹1 ಕೇಳಿಲ್ಲ. ಇವಾಗ ಕೇಳುವಂಥ ಪ್ರಸಂಗ ಗುಡ್ಡದ ಮುತ್ಯ ತಂದು ಕೊಟ್ಟಾನ, ಹೋಗೋಣ ಊರೊಳಗೆ ಅಂತ ತಿಳ್ಕೊಂಡು ಜೋಳಿಗೆ ಹಾಕೊಂಡು ನಾನು ಊರಾಗ ಹೋದೆ. ನಿಜಕ್ಕೂ ಕೂಡ ಏನು ಅದ್ಧೂರಿಯಾಗಿ ನಮ್ಮ ಖೇಡಗಿ ಭಕ್ತರು ತಮ್ಮ ಮನೆಗೆ ಸ್ವಾಗತ ಮಾಡಿಕೊಂಡ್ರು ಅಂತಂತ ಕೇಳಿದ್ರೆ, ನಿಜಕ್ಕೂ ಕೂಡ ಅವರು ಬರಮಾಡಿಕೊಳ್ಳೋದು ಮನೆ ತುಂಬ ಹೂವಿನ ಮಳೆಯನ್ನು ಗರೆದರು. ಬಾಕಲಿಗೆ ಎಲ್ಲ ರೋಡೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಊರಿಗೆಲ್ಲ ಹೂವಿನ ಮಳೆಯನ್ನು ಗರೆದು ಮನೆಯೊಳಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿಕೊಂಡು ಏನು ಕೊಡ್ತೀಯಪ್ಪ ಸದ್ಭಕ್ತ ನೀನು, ನಮ್ಮ ಮಠದ ಕಾರ್ಯಕ್ರಮಕ್ಕೆ ಏನು ಕೊಡ್ತೀಯ ಅಂದ್ರೆ, ಅಪ್ಪೋರೆ ನಂದು 21,000, ನಂದು 50,000, ನಂದು 1,00,000, ನಾನು 11,000 ಅಂತ ಎಲ್ಲ ಸದ್ಭಕ್ತರು ಕೊಡೋದು ನೋಡಿದ್ರೆ ನನ್ನ ಜೋಳಿಗೆ ಅವಾಗೇ ತುಂಬಿ ಹೋಗಿಬಿಟ್ಟದು, ಅವಾಗೇ ತುಂಬಿತು. ಆದರೆ ಇವರೆನ್ನದೇ ಎಲ್ಲರೂ ಕೂಡ ಖೇಡಗಿ ಸದ್ಭಕ್ತರು ತಮ್ಮ ತಮ್ಮ ಶಕ್ತ್ಯಾನುಸಾರವಾಗಿ ನನ್ನ ಜೋಳಿಗೆಗೆ ಹಾಕಿದ್ರು, ತುಲಾಭಾರ ಮಾಡಿದ್ರು. ಬೇಕಾದಷ್ಟು ತುಲಾಭಾರಗಳಾದವು, ಬೇಕಾದಷ್ಟು ದಾನವನ್ನು ದಾಸೋಹಕ್ಕೆ ಕೊಟ್ಟರು. ಅದರ ಜೊತೆಗೆ ನಮ್ಮ ಮೊಹಮ್ಮದ ಸಮಾಜದ ಇಸ್ಲಾಂ ಧರ್ಮದವರು ಕೂಡ ನಮ್ಮನ್ನು ಕರೆಸಿ ಮಸೂತಿಯೊಳಗೆ ಕರೆಸಿ ಸ್ವಾಗತ ಮಾಡಿಕೊಂಡು ಸನ್ಮಾನ ಮಾಡಿ ಅವರು ಕೂಡ ದೇಣಿಗೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟರು. ಅವರಿಗೂ ಕೂಡ ಗುಡ್ಡದ ಬಸವರಾಜೇಂದ್ರ ಧನ್ಯವಾದಗಳನ್ನು ಹೇಳ್ತಾ, ಅದರ ಜೊತೆಗೆ ಹರಳಯ್ಯನ ಸಮಾಜದವರು ಮತ್ತು ಮಾದಾರದ ಸಮಾಜದವರು ಅವರು ಕೂಡ ನಮಗೆ ಬಹಳಷ್ಟು ಗೌರವದಿಂದ ಪ್ರೀತಿಯಿಂದ ನಮ್ಮನ್ನು ಕರೆಸಿ ನಮ್ಮನ್ನು ಕೂಡ ಬರಮಾಡಿಕೊಂಡು ಇಲ್ಲಿ ಅವರಿವರೆನ್ನದೇ ನನ್ನನ್ನು ಯಾವ ರೀತಿಯಾಗಿ ತಿಳಿದರು ಅಂತ ಕೇಳಿದ್ರೆ, ಬಾಲಲೀಲ ಮಹಂತ ಶಿವಯೋಗಿಗಳು ಒಂದು ಮಾತನ್ನ ಹೇಳ್ತಾರೆ.
ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಅಗಜತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದನು ಪುತ್ರನ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ. ಭಕ್ತಿರಸವ ದಣಿಯಲುಂಡು ಶಕ್ತಿವಂತನಾಗಿ ಬಾಳ, ಮುಕ್ತಿ ಮಾರ್ಗ ಪಿಡಿದು ಬಾರೆಂದ್ಯುಕ್ತಿಯಿಂದ ಕಳುಹಿದಳು ಮಗನ ತೂಗಿರೋ. ಸದ್ಭಕ್ತರು ಮಗನ ತೂಗಿರೋ. ಪರಮಗಿರಿಜೆ ಮಹಾಂತೇಶ ಮರೆತರಯ್ಯ ಮಗನ ಚಿಂತೆ, ಗುರಿಯ ಮಾಡಿದರಯ್ಯ ನಿಮಗೆ ಮಗನ ತೂಗಿರೋ. ಭಕ್ತರು ಮಗನ ತೂಗಿರೋ. ನಿಜಕ್ಕೂ ಕೂಡ ಅವರ ಮಾತು ಬಹಳ ಸತ್ಯನಿಸಕತೈತಿ. ಯಾಕಂದ್ರೆ ನಾನು ಕೇವಲ ಸಾಲಿ ಮಠದ ಮಗ ಅಲ್ಲ. ನನ್ನ ತಂದೆ ತಾಯಿ ಈಗಾಗಲೇ ಅವರು ಸ್ವರ್ಗಸ್ಥರಾದರು. ನಾನು ಬೆಳೆದೆ ದುದನಿಯ ಜಡೇಶಾಂತಲಿಂಗ ಸ್ವಾಮಿಗಳ ಆಶ್ರಯದೊಳಗೆ ಬೆಳೆದೆ. ದುದನಿಯ ಗುರುಶಾಂತಲಿಂಗ ಮಹಾಸ್ವಾಮಿಗಳ ಆಶ್ರಯದೊಳಗೆ ಬೆಳೆದೆ. ಶಿವಯೋಗ ಮಂದಿರದೊಳಗೆ ಕುಮಾರೇಶನ ಕರುಣೆಯಿಂದ ಬೆಳೆದೆ. ಹಾವೇರಿ ಸಿಂಧಿಗೆ ಪಟ್ಟಾಧ್ಯಕ್ಷರ ಅನುಗ್ರಹ ಪಡೆದೆ, ಅವರಿಂದ ದೀಕ್ಷಾ ಪಡೆದೆ. ಗೊಗ್ಗೆಹಳ್ಳಿಯ ಪೂಜ್ಯರಿಂದ ಆಶೀರ್ವಾದ ಪಡೆದೆ. ಕಪ್ಪನಹಳ್ಳಿಯ ಶಿವಯೋಗಿ ರುದ್ರಮಣಿ ಸ್ವಾಮಿಗಳ ಆಶೀರ್ವಾದ ಪಡೆದೆ. ಮತ್ತು ಯಡಿಯೂರೊಳಗ ಸಿದ್ಧಲಿಂಗ ಶಿವಯೋಗಿಗಳ ಸೇವೆ, ಗದ್ದಿಗೆ ಸೇವೆ ಮಾಡುವಂಥ ಸೇವೆ, ಹೀಗೆಲ್ಲ ಸೇವೆಗಳ ಒಂದು ಭಾವನೆ ಅದು ನನ್ನಲ್ಲಿ ಆಶೀರ್ವಾದ ರೂಪದಿಂದ ಬಂದಿದೆ. ಅಂಥ ಆಶೀರ್ವಾದ ಇರೋಣದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳು ಅದಿದೆನ್ನದೇ ನಮ್ಮ ಕೇಡಿಗೆ ಸದ್ಭಕ್ತರು ಮಾಡಿರುವಂಥ ಸೇವೆ ಭಾಳ ದೊಡ್ಡದದ, ಭಾಳ ದೊಡ್ಡದು. ಅವರ ಉಪಕಾರ ಸ್ಮರಣೆ ಭಾಳ ಎಟ್ಟು ಮಾಡಿದ್ರು ಕಡಿಮೆನೆ. ಯಾಕಂತ ಕೇಳಿದ್ರೆ ಹೇಳ್ತಾರೆ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ. ಇದು ಮಗ ಯಾರ್ದು? ಗುರುಮೂರ್ತಯ್ಯ ಶಾಂತಾಬಾಯಿಯ ಮಗ ಇದು ಅಲ್ಲ. ಅವರು ಒಮ್ಮ ನಿಮ್ಮ ಉಡಿಯೊಳಗೆ ಹಾಕಿ ಬಿಟ್ಟರ. ಪಟ್ಟಾಧಿಕಾರ ಮಾಡುವ ಕಾಲಕ್ಕೆ ಉಡದಾರವನ್ನು ಕತ್ತರಿಸಿ ಉಡದಾರ ಯಾವಾಗ ಕತ್ತರಿಸ್ತಾರ್ರಿ? ಯಾವಾಗ ಕತ್ತರಿಸ್ತಾರೆ? ಈ ಭೂಲೋಕದ ಯಾತ್ರೆ ಮುಗಿದಾಗ ಕತ್ತರಿಸ್ತಾರೆ. ಹಾಗ ತಂದೆ ತಾಯಿ ಇದ್ದಾಗೆ ನನ್ನ ಉಡದಾರ ಕತ್ತರಿಸಿದ್ರಂದ್ರೆ ಅವರ ಪಾಲಿಗೆ ನಾನು ಆಗಲೇ ಮುಕ್ತಿಯನ್ನು ಹೊಂದದೆ. ಮುಕ್ತಿಯನ್ನು ಹೊಂದಿ ನಾನು ಅನಾಥ ಆದಾಗ ನನ್ನನ್ನು ನೀವೆಲ್ಲ ಈ ಸಮಾಜದ ತಂದೆ ತಾಯಿಗಳು ನನ್ನ ಮಗ ಅಂತ ಹೇಳಿ ಉಡಿಯೊಳಗೆ ಹಾಕ್ಕೊಂಡ್ರಲ್ಲ, ನಿಮ್ಮ ಕೃತ. ನೀವು ಮಾಡಿರುವಂಥ ಏನು ನಿಮ್ಮ ಮಗನ್ನ ಏನು ಅಂದ ಚಂದ ಅಲಂಕಾರವನ್ನು ಮಾಡಿ ಏನು ಆನಂದವನ್ನು ಕಾಣ್ತೀರಿ, ಈ ಆನಂದ ಇದು ಯಾವುದು ನಂದಲ್ಲ, ಅದು ಎಲ್ಲವೂ ಕೂಡ ಗುಡ್ಡದ ಮುತ್ತೆಂದು ಅದು ನಿಮ್ಮದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಎಲ್ಲ ಹಳ್ಳಿಯ ಜನರಿಗೆ 21 ಹಳ್ಳಿಯೊಳಗೆ ತುಲಾಭಾರದ ಸೇವೆಯನ್ನು ಮಾಡಿದ್ರು. ತುಲಾಭಾರದ ಸೇವೆ ಎಷ್ಟೆಷ್ಟು ತುಲಾಭಾರ ಒಂದೊಂದು ಊರೊಳಗೆ 25 ಅದಾವ, 20 ಆಗ್ಯಾವ, 10 ಆಗ್ಯಾವ, 15 ಆಗ್ಯಾವ. ನಮ್ಮಲ್ಲಿ ಬರ್ರಿ, ನಿಮ್ಮಲ್ಲಿ ಬರ್ರಿ, ನಾವು ಭಿಕ್ಷೆ ಮಾಡಿ ಕೊಡ್ತೇವೆ, ನಮ್ಮೂರಿಗೆ ಪಾದ ಹಾಕ್ರಿ ಅಂತ ಎಷ್ಟೋ ಜನ ಗೋಗರೆದ್ರು. ನನಗೆ ಎಲ್ಲಿ ಹೋಗೋಕ್ಕಾಗಲಿಲ್ಲ. ಒಂದು ಅಗರಖೇಡ, ಒಂದು ಗುಬ್ಬ್ಯಾಡ ಮತ್ತು ಖೇಡಗಿ, ಬಿಜಾಪುರ, ಇಂಡಿ ಮತ್ತು ಮಾಶಾಳ ಬಿಟ್ಟರೆ ಎಲ್ಲಿ ಹೋಗಲಿಲ್ಲ ನಾನು. ಆದರೂ ನಮ್ಮಪ್ಪವ್ರು ನಮ್ಮಲ್ಲಿ ಬರಲಿಲ್ಲ ಅಂತ ತಿಳ್ಕೊಂಡು ಯಾರೂ ಸಿಟ್ಟಾಗಲಿಲ್ಲ. ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಮಟ್ಟಿಗೆ ತಾವೇನು ತಂದು ಇಲ್ಲಿ ಶ್ರೀಮಠಕ್ಕೆ ಏನು ಕಾಣಿಕೆಯನ್ನು ಸಮರ್ಪಣೆ ಮಾಡಿದಿರಿ, ನಿಮ್ಮೆಲ್ಲರಿಗೂ ಕೂಡ ಗುಡ್ಡದ ಮುತ್ತಿನ ಆಶೀರ್ವಾದ ಸದಾವಕಾಲ ಇರಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಕೇಡಿಗೆ ಸದ್ಭಕ್ತರು ಬಹಳಷ್ಟು ಸೇವಾ ಮಾಡಿರಿ. ಅವರಿವರನ್ನದೇ ಕೇಡಿಗೆ ಊರಿನೊಳಗೆ ಯಾವುದು ದೀಪ ಹಚ್ಚಿದ ಮನೆಯದ, ಕೇಡಿಗೆ ಊರೊಳಗೆ ಯಾವುದು ದೀಪ ಹಚ್ಚಿದ ಮನೆಯದ, ಆ ಮನೆಯ ಸೇವೆ ನಮ್ಮ ಮಠಕ್ಕೆ ಮುಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ತಾವು ಯಾರು ಅನ್ಯತಾ ಭಾವಿಸಬಾರದು. ಇಲ್ಲೇನೋ 4 ಮಂದಿ ಸನ್ಮಾನಕ್ಕೆ ಕರೆದು ಆಶೀರ್ವಾದ ಮಾಡಿದೆವು. ಅವರು ಬಂದರು, ಇವರು ಬಂದರು, ಅವರಿಗೆ ಮಾಡಿದ್ರು, ಇವರಿಗೆ ಮಾಡಿದ್ರು ಅಂತ ಭಾವ ಬರಬಾರದು. ಅದು ಒಳ್ಳೆಯದಲ್ಲ. ಯಾಕಂತ ಕೇಳಿದ್ರೆ
ನೀವು ಯಾರ ಸೇವಾ ಮಾಡಿರಿ ಅನ್ನೋದು ಗುಡ್ಡದ ಮುತ್ಯ ಗೊತ್ತದ, ನನಗೆ ಗೊತ್ತದ, ಪರಮಾತ್ಮನಿಗೂ ಗೊತ್ತದ. ಅಂದ ಮೇಲೆ ಇಲ್ಲಿ ಬಂದು ಒಂದು ಹಾರ ಹಾಕ್ಕೊಂಡು ಶಾಲ್ ಹೊಚ್ಕೊಂಡ್ರಿ ಅಂತಂದ್ರೆ ಅವರಿಗೆ ಮಾಡಿದ್ರು ನಮಗೆ ಇಲ್ಲ ಅಂತ ಈ ಭಾವನೆ ಮಾಡಬೇಡ್ರಿ. ಎಲ್ಲರಿಗೂ ಅವರ 5 ಮಂದಿಯ ಮುಖಾಂತರವಾಗಿ ನಿಮ್ಮ ಇಡೀ ಊರಿಗೆ ಆಶೀರ್ವಾದ ಮಾಡಿದೆವು ನಾವು. ಈ ಊರಿಗೆ ಮಳಿ ಬೆಳಿ ಕಡಿಮೆ ಏನೂ ಆಗಬಾರದು. ನಮ್ಮೂರಿಗೆ ಯಾವಾಗಲೂ ಕೂಡ ನಿಮಗೂ ಗೊತ್ತದ, ಕೇಡಿಗೆ ಊರವ್ರ ಸದ್ಭಕ್ತರಿಗೆಲ್ಲ ಎಲ್ಲ ಕಡೆ ಮಳಿ ಆಗಲಿಲ್ಲ ಅಂದ್ರೆ ನಮ್ಮ ಊರಿಗೆ ಮಳಿ ಆಗ್ತದೆ, ಎಲ್ಲಿ ಮಳಿ ಆಗಲಿಲ್ಲ ಅಂದ್ರೆ ನಮ್ಮ ಊರಿಗೆ ಮಳಿ ಆಗ್ತದೆ, ಎಲ್ಲಿ ಬೆಳೆ ಬರಲಿಲ್ಲ ಅಂದ್ರೆ ನಮ್ಮ ಊರಿಗೆ ಕ್ಯಾಡಿಗೆ ಊರಿಗೆ ಬೆಳೆ ಬರ್ತದೆ. ನಮ್ಮ ಊರಿಗೆ ಬಡತನ ಇಲ್ಲ, ನಮ್ಮೂರಿಗೆ ಬಡತನ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳಂತ ಪರಮ ತಪಸ್ವಿಗಳು ಅನುಷ್ಠಾನ ಮಾಡಿ ಅನುಷ್ಠಾನದ ಫಲ ಇಲ್ಲಿ ಇಟ್ಟು ಹೋಗ್ಯಾರ. ಅದೇ ಹಾದಿಯೊಳಗೂ ಕೂಡ ನಾನು ನಡೆದೀನಿ. ಅದಕ್ಕಾಗಿ ನಿಮಗೆ ಯಾರಿಗೂ ಕಂಟಕ ಬರಂಗಿಲ್ಲ, ನಮ್ಮ ಸುತ್ತ ಹಳ್ಳಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದೊಳಗೆ ಭಾಳಷ್ಟು ಮಂದಿ ಸೇವೆ ಮಾಡ್ಯಾರ. ಭಾಳಷ್ಟು ಮಂದಿ ಅವ್ರ ಹೆಸರು ತಗೊಂಡ್ರೆ ತಪ್ಪಾಗ್ತದೇನೋ ಅಂತ ನನ್ನ ಭಾವನೆ. ಅವರ ಇವರು ಅಂತ ಹೆಸರು ತಗೊಂಡ್ರೆ ತಪ್ಪಾಗ್ತದೆ. ಅವ್ರದೇ ಹೇಳಿದ್ರು, ನಮ್ಮದು ಹೇಳಿಲ್ಲ ಅಂತ ಯಾರು ಅನ್ಯತಾ ಭಾವಿಸಬಾರದು. ನೀವೆಲ್ಲ ನನ್ನ ಮಕ್ಕಳು. ನೀವೆಲ್ಲ ನನ್ನ ಮಕ್ಕಳು. ನಿಮ್ಮನ್ನು ಯಾವ ರೀತಿಯಾಗಿ ನೀವು ಕೊಟ್ಟಿರುವಂಥ ಕಾಣಿಕೆ, ನೀವು ಮಾಡಿರಿ ಕೊಟ್ಟಂಥ ಸೇವೆ, ದಾಸೋಗದ ಸೇವೆ ಮಾಡಿರಿ, ತುಲಾಭಾರದ ಸೇವೆ ಮಾಡಿರಿ, ಊಟಕ್ಕೆ ನೀಡೋರು ಮಾಡಿರಿ, ಕಸ ಹೊಡೆದವ್ರಿ. ನಮ್ದೊಬ್ಬ ಹೇಳಿ ಜಗನ್ನಾಥದನ್ರಿ, ಜಗದೀಶ್ ಅಂತ ಹೇಳಿ, ಅವನ್ನ ನಾವು ಸ್ಮರಿಸ್ಬೇಕಾಗ್ತದೆ. ನಮ್ಮ ಕಾಂತೈನ ಸ್ಮರಿಸ್ಬೇಕಾಗ್ತದೆ, ನಮ್ಮ ಬಸೈನ ಸ್ಮರಿಸ್ಬೇಕಾಗ್ತದೆ. ನಮ್ಮ ಲಚ್ಚಾಡದ ಚಂದವ್ವ ಮತ್ತು ನಮ್ಮ ಅಕ್ಕನ ಬಳಗದವರು, ನಮ್ಮ ಸುಜಾತ ಅಕ್ಕ ಅಡಿಗೆ ಮಾಡಾಕತ್ಯಾರ. ಏನು ಪಾಪ ಅವರು ಒಂದಿಷ್ಟು ಕೂಡ ಬಿಡುವಿಲ್ಲದೆ ನಮಗೊಂದಿಷ್ಟು 4 ಮಂದಿ ಜವಾಬ್ದಾರಿ ಹೊತ್ತಾರ. 4 ಮಂದಿ ನಮ್ಮ ಅವ್ರ ಹೆಸರು ತಗೊಂಡ್ರೆ ತಪ್ಪಾಗ್ತದೆ, ಆದರೂ ಕೂಡ ನಾನು ತಗೋಬೇಕಾಗ್ತದೆ. ಅದು ನನ್ನ ಕರ್ತವ್ಯ ಅದ. ನಮ್ಮ ಲಬ್ಬಾ ಪ್ರಭು ಆಗಲಿ, ನಮ್ಮ ಶಿರ್ಷಾಡ್ ಮಲ್ಕಪ್ಪ ಆಗಲಿ, ರಾಜು ದುಮ್ಗೊಂಡಾಗಲಿ, ರಾಜು ಗೌಡ್ರಾಗಲಿ, ಆಮ್ಯಾಗ ಇನ್ನೂ ಕೆಲವರು ಅದರ. ಭಾಳಷ್ಟು ಜನ ಈ ಊರಿನ ಸದ್ಭಕ್ತರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿರಿ. ಅದರ ಜೊತೆಗೆ ನಮ್ಮ ಬಲಗೈ ಭಂಟನಾಗಿರುವಂಥ ನಮ್ಮ ಆಕಾಶ ಮಡ್ಕೊಂಡು ಸಣ್ಣ ಹುಡುಗದು, ಸಣ್ಣ ಹುಡುಗ, ಅವನು ಕೂಡ ಬಹಳಷ್ಟು ಜವಾಬ್ದಾರಿಯನ್ನು ತಕ್ಕೊಂಡು ನಮಗೆ ಎಡಬಲ ಆಗಿ ನಿಂತು ಸೇವೆ ಮಾಡ್ಯಾನ. ಅವನಿಗೂ ಒಳ್ಳೆಯದಾಗಲಿ. ಒಟ್ಟಾರೆ ಈ ಕಾರ್ಯಕ್ರಮದೊಳಗೆ ಅವರಿವರೆನ್ನದೆ ಎಲ್ಲರೂ ನೀವು ಸೇವಾ ಮಾಡಿರಿ. ಎಲ್ಲ ಪೂಜ್ಯ ಮಹಾತ್ಮರು ಬಂದು ದಯಮಾಡಿಸಿ ನಮಗೆ ಆಶೀರ್ವಾದ ಮಾಡ್ಯಾರ, ನಮ್ಮ ಊರಿಗೆ ಆಶೀರ್ವಾದ ಮಾಡ್ಯಾರ, ನಮ್ಮ ಸುತ್ತ ಹಳ್ಳಿಯ ಸದ್ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ನಮ್ಮ ಗಿರೀಶ್ ಅಂತಕ್ಕಂಥವ, ಗಿರೀಶ ತರೀಕೆರೆಯಿಂದ, ಅವ ಬಹಳ ಒಳ್ಳೆಯ ಸದ್ಭಕ್ತ. ಅವನ ಸೇವೆಯು ಕೂಡ ಈ ಮಟ್ಟಕ್ಕೆ ಬಹಳ ಆಗಿದೆ. ನಮ್ಮ MLA ಸಾಹೇಬರು ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ, ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಅವರು ಕೂಡ ಕಾರ್ಯಕ್ರಮವನ್ನು ಮಾಡ್ಯಾರ. ಭಾಳಷ್ಟು ದಾನ ಧರ್ಮವೂ ಕೂಡ ಮಾಡ್ಯಾರ. ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯು ಕೂಡ ಭಾಳಷ್ಟು ಕೆಲಸ ಮಾಡ್ಯಾರ. ಕಸ ಹೊಡೆಯವರು ಹಿಡ್ಕೊಂಡು ಮೇಲು ದರ್ಜೆಯಲ್ಲಿ ಮಾಡಿರುವಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ನನ್ನ ಆಶೀರ್ವಚನಕ್ಕೆ ವಿರಾಮ ಕೊಡ್ತೀನಿ.